ಚಿಂತಾಮಣಿ ನಗರದ ವಾರ್ಡ್ ನಂಬರ್ 22 ಮತ್ತು 24ರಲ್ಲಿ ನಗರ ಮಂಡಲ ಬಿಜೆಪಿಯಿಂದ ಆಯೋಜಿಸಿದ್ದ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಹಾಗೂ ಬೂತ್ ಸಶಕ್ತೀಕರಣ ಸಭೆಯಲ್ಲಿ ಮಾತನಾಡಿದ ಅವರು, ಮತದಾರರ ಪಟ್ಟಿ ಪರಿಷ್ಕರಣೆ ಉದ್ದೇಶ ಮತದಾನದ ಹಕ್ಕನ್ನು ಕಸಿದುಕೊಳ್ಳುವುದಲ್ಲ, ಬದಲಾಗಿ ಮೃತಪಟ್ಟವರು, ಬೇರೆಡೆಗೆ ವಲಸೆ ಹೋದವರು ಮತ್ತು ಒಂದಕ್ಕಿಂತ ಹೆಚ್ಚು ಕಡೆಗಳಲ್ಲಿ ಹೆಸರು ಹೊಂದಿರುವವರನ್ನ ಗುರುತಿಸಿ ಮತದಾರರ ಪಟ್ಟಿಯನ್ನು ಪರಿಷ್ಕರಿಸುವುದು ಮತ್ತು ಶುದ್ಧೀಕರಿಸುವುದಾಗಿದೆ. ಕೆಲ ರಾಜಕೀಯ ಪಕ್ಷಗಳು, ವಿಶೇಷವಾಗಿ ಕಾಂಗ್ರೆಸ್, ಮತದಾರರಲ್ಲಿ ತಪ್ಪು ಮಾಹಿತಿ ಹರಡಿ ಗೊಂದಲ ಸೃಷ್ಟಿಸುತ್ತಿದೆ. ನಿರ್ದಿಷ್ಟ ಸಮುದಾಯಗಳ ಮತಗಳನ್ನು ತೆಗೆದುಹಾಕಲಾಗುತ್ತಿದೆ ಎಂಬುದು ಸಂಪೂರ್ಣ ನಿರಾಧಾರ ಆರೋಪ. ಭಾರತೀಯ ನಾಗರಿಕರ ಪ್ರತಿಯೊಬ್ಬರ ಮತದಾನದ ಹಕ್ಕು ಸುರಕ್ಷಿತವಾಗಿರುತ್ತದೆ. ಪ್ರತಿಯೊಬ್ಬ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಮತ್ತು ವಿವರಗಳು ಸರಿಯಾಗಿವೆಯೇ ಎಂದು ಪರಿಶೀಲಿಸಿಕೊಳ್ಳಬೇಕು. ಅಗತ್ಯವಿದ್ದಲ್ಲಿ ಅಗತ್ಯ ಫಾರಂಗಳನ್ನು ಭರ್ತಿ ಮಾಡಿ ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ಹೇಳಿದರು. ಇವತ್ತು SIR ಅಂತ ಹೇಳ್ಬಿಟ್ಟಿದ್ದು ಯಾಕದನ್ನ 30 ವರ್ಷಗಳಿಂದ ಮಾಡ್ದಿರ ಇವಾಗ ಮಾಡ್ತಾ ಇದ್ದಾರೆ ಅಂದರೆ, ದಯವಿಟ್ಟು ಯಾರು ಓಟು ತೆಗೆಯೋದಕ್ಕೂ ಮಾಡ್ತಾ ಇಲ್ಲ, ಯಾರನ್ನೂ ಅವೇಳನ ಮಾಡಿ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ, ತಪ್ಪು ಮಾಹಿತಿ ಕೊಡ್ತದೆ. ಈ ಕಾಂಗ್ರೆಸ್ ಪಕ್ಷ ಹೆಂಗೆ ಅಂದರೆ ತಪ್ಪು ಮಾಹಿತಿಗಳು ಕೊಟ್ಟು ಜನನ್ನ ದಿಕ್ಕು ತಪ್ಪಿಸೋಂಥ, ಸತ್ತೋರ್ನ, ಇಲ್ಲಿಂದ ಓದೋರ್ನ, ವೋಟ್ ಲಿಸ್ಟಲ್ಲಿ 5 ವೋಟ್ ಲಿಸ್ಟಲ್ಲೂ ಸತ್ತೋರೇ ಬರ್ತಾ ಇದ್ದಾರೆ. ನಮ್ಮ ತಾತನೋ, ನಮ್ಮ ಅಜ್ಜಿನೋ, ನಮ್ಮ ತೆಗೆದು ನೋಡಿ, ನಮ್ಮ ತಾತನ ಹೆಸರು ಇರ್ತದೆ, ನಮ್ಮ ಅಜ್ಜಿ ಹೆಸರು ಇರ್ತದೆ, ನಮ್ಮ ಅಮ್ಮನ ಹೆಸರು ಇರ್ತದೆ, ಸತ್ತೋಗಿರೋ ಹೆಸರೆಲ್ಲ ಇರ್ತದೆ. ಇವನ್ನ ಪರಿಷ್ಕರಣೆ ಮಾಡ್ತಾರೆ. ಒಬ್ಬ ಮನುಷ್ಯನಿಗೆ ಒಂದು ಹತ್ರ ಓಟ್ ಇರಬೇಕು, ಎಲ್ಲೇ ನೀನು ಹಾಕು ಒಂದು ಓಟ್ ಇರಬೇಕು. ನೀನು ಮತ ಚಲಾಯಿಸೋ. MLC ಕಾದ್ರೆ 2 ಓಟ್ ಬರ್ತದೆ. ನೀನು ಡಿಗ್ರಿ ಆಗಿ ನಿಮ್ಮ ಮನೆಯಲ್ಲಿ ಯಾರೇ, ನಿನ್ನ ಹೆಂಡತಿ, ನಿಮ್ಮ ಅಮ್ಮನು ಯಾರೇ ಡಿಗ್ರಿಗಳಾಗಿದ್ರು, ಹಳೆ ಡಿಗ್ರಿಗಳು ಅವ್ರಿಗೆ ಓಟ್ ಮಾಡಿಸಿ. ಇವತ್ತು ಓಟ್ ಐತೆ. ಇದು SIR. ಪ್ರತಿಯೊಬ್ಬರಿಗೆ ಒಂದು ಓಟು, ಒಂದು ಮತ, ಒಂದು ಹಕ್ಕು, ಅವ್ರ ಹಕ್ಕೈತೆ ಅಂತ ಹೇಳೋದಕ್ಕೆ ಮಾಡಿರೋ ಅಂಥದ್ದು. ಇದನ್ನೇನಾಯ್ತು ಅಂದರೆ, ಒಂದು ಕೋಮಿನ ಓಟೇ ತೆಗೆದಾಕ್ಬಿಟ್ರು, ಮುಸ್ಲಿಂ ಓಟ್ ತೆಗೆದಾಕ್ಬಿಟ್ರು, ಕ್ರಿಶ್ಚಿಯನ್ಸ್ ಓಟ್ ತೆಗೆದಾಕ್ಬಿಟ್ರು, ನೀವು ಇರೋ ಓಟ್ ನಿಮ್ಮ ಬೀದಿ ಓಟೇ ಇರೋಲ್ಲ. ಇದೆಲ್ಲ ತಪ್ಪು ಪರಿಗಣನೆ. ಎಲ್ಲರೂ ಪ್ರತಿಯೊಬ್ಬರು ಮನೆಯಲ್ಲಿ ಇವತ್ತು ಫಾರಮ್ಗಳು ಕೊಟ್ಟು ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ನಾವು ಯಾವುದೇ ಮನೆಯಲ್ಲಿ ಪರಿಷ್ಕರಣೆ ಮಾಡಿದಾಗ ಇನ್ನೊಬ್ರು ಹೆಸರಲ್ಲಿ ತಗೊಳಕ್ಕಾಗಲ್ಲ. ಬುದ್ಧಿಮಂತರು ಏನು ಮಾಡ್ತಾ ಇದ್ದಾರೆ, ಅವ್ರ ಮನೆಯಲ್ಲಿ ಸತ್ತೋಗಿರೋರು, ಪಕ್ಕದ ಮನೆಯಿಂದ ಹೊರಟೋಗಿರೋರು ಅವ್ರ ಹೆಸರು ಹಾಕೋದು. ಫಲಾನುಭವಿಗಳು ಬುದ್ಧಿಮಂತ, ನಾನು ಲೀಡ್ರ್ ಆದವನು ಏನು ಮಾಡ್ತೀನಿ, 4 ತಗೊತೀನಿ. ನಾವು ಏನೇ ಬಂದರು ಫಲಾನುಭವಿಗಳು, ಒಂದು ರೇಷನ್ ಕಾರ್ಡ್ ಬಂದರು 4 ಸತ್ತೋಗಿರೋದು ನನ್ನ ಹತ್ರನೇ ಇರ್ತದೆ. ನನ್ನ ಕುಟುಂಬದಾಗ ಯಾರನ್ನ ಕರ್ಕೊಂಬಂದು ಸೈಟ್ ಬೇಕು, 4 ಜನಕ್ಕೆ ಕೊಡ್ರಿ, ಸೈಟು ನಮಗೆ, ಇದು ಇನ್ನೇನೋ ಸರ್ಕಾರಿ ಸವಲತ್ತುಗಳು ಬಂತು, ದುಡ್ಡು ಬಂತು, ಇದು 4 ನಮಗೆ ಕೊಡ್ರಿ ಅಂತೇಳಿ ಈ ಯಾರು ಓಡೋಗಿರ್ತಾರೆ, ಯಾರು ಈ ಮನೆಯಲ್ಲಿ ವಾಸ ಇರಲ್ಲ, ಅವ್ರ ಬೆನಿಫಿಟ್ ಎಲ್ಲೋ ಇದ್ರೆ ಅವ್ರ ಹೆಸರು ತಿಂತಾ ಇರ್ತಾರೆ. ಇಮ್ರಾನ್ ಖಾನ್, CTV ನ್ಯೂಸ್, ಚಿಂತಾಮಣಿ.